ಪೊಲೀಸ್ ಇಲಾಖೆಯವ್ರದೇ ಎಲ್ಲ ತಪ್ಪು, ನಮ್ದೇನು ತಪ್ಪಿಲ್ಲ, ಸರ್ಕಾರದೇನು ತಪ್ಪಿಲ್ಲ. ನನಗೆ ಹಂಗಾರೆ ಅರ್ಥ ಆಗಲಿಲ್ಲ. ನಾನು ಸರ್ಕಾರದಲ್ಲಿ ಬಹಳ ಸರಿ ಮಂತ್ರಿ ಆಗಿದ್ದೀನಿ. ಸರ್ಕಾರ ಬೇರೆ, ಇಲಾಖೆ ಬೇರೆನಾಗರೆ ನಮಗೆಲ್ಲ ಗೊತ್ತಿರೋ ಅಂಥದ್ದು ಸರ್ಕಾರ ಇಲಾಖೆ ಎಲ್ಲ ಒಂದೇ ಅಂತ ನಮಗೆ ಗೊತ್ತಿರೋ ಅಂಥದ್ದು. ಯಾವಾಗ ಇವ್ರ ಮೇಲೆ ಆಪಾದನೆ ಬಂತು, ಇಲಾಖೆನೇ ಬೇರೆ ಸರ್ಕಾರನೇ ಬೇರೆ ಮಾಡ್ಬಿಟ್ರು. ಹಂಗಾರೆ ಆದೇಶ ಕೊಟ್ಟವ್ರು ಯಾರು? ಈ ಕಾರ್ಯಕ್ರಮಕ್ಕೆ ಮಾಡಬೇಕು ಅಂತ ಆದೇಶ ಕೊಟ್ಟವ್ರು ಯಾರು? ಇದುವರೆಗೂ ಬಾಯ್ಬಿಟ್ಟಿಲ್ಲ. ಉಪಮುಖ್ಯಮಂತ್ರಿ ಹೋಗಿ ಮುಖ್ಯಮಂತ್ರಿ ಹೇಳ್ತಾರೆ ಇದು ನಮ್ಮ ಕಾರ್ಯಕ್ರಮ, ಅಲ್ಲಿನ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಲ್ಲ ಅಂತಾರೆ. ಉಪಮುಖ್ಯಮಂತ್ರಿ ಆ ಕಾರ್ಯಕ್ರಮಕ್ಕೆ ಹೋಗಿ ಸಂಭ್ರಮ ಆಚರಣೆ ಮಾಡ್ತಾರೆ. ಸತ್ತ ಎಣೆಗಳ ಮೇಲೆ ಮಾಡ್ತಾರೆ. ಉಪಮುಖ್ಯಮಂತ್ರಿ ಯಾಕೆ ಹೋದ್ರು? ಕಾರ್ಯಕ್ರಮ ಸರ್ಕಾರದಲ್ಲ ಅಂದಮೇಲೆ, ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿಲ್ಲ ಅಂದಮೇಲೆ, ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ಮಾಡಿಲ್ಲ ಅಂದಮೇಲೆ ಯಾಕೆ ಹೋದ್ರು ಉಪಮುಖ್ಯಮಂತ್ರಿ? ಈ ಪ್ರಶ್ನೆಗಳು ಈ ಯಾವುದೇ ಆಯೋಗದಲ್ಲಿ ಈ ಪ್ರಶ್ನೆಗಳೇ ಬಂದಿಲ್ಲ. ಈ ತನಿಖಾ ಆಯೋಗಗಳಲ್ಲಿ ಈ ಪ್ರಶ್ನೆನೇ ಬರಲಿಲ್ಲ. ಆಕ್ಚುಲಿ ಮುಖ್ಯಮಂತ್ರಿಯನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾಯಿತು, ಉಪಮುಖ್ಯಮಂತ್ರಿಗಳನ್ನ ಇನ್ವೆಸ್ಟಿಗೇಷನ್ ಕರಿಬೇಕಾಯಿತು. ನೋಟಿಸ್ ಕೊಟ್ಟು ಕರೆದಿದ್ದಾರಾ? ಆನ್ಲೈನಲ್ಲಿ ಅಟೆಂಡ್ ಆಗಿದೆ. ಅದು ಅಡ್ಜಸ್ಟ್ಮೆಂಟ್. ಬೇರೆಯವ್ರಿಗೂ ಆನ್ಲೈನಲ್ಲಿ ಮಾಡ್ಕೊಡ್ಬೇಕಲ್ಲ. ಇವರೊಬ್ಬರಿಗೇನು ಆನ್ಲೈನು, ಬೇರೆ ಯಾರಿಗೂ ಆನ್ಲೈನ್ ಇಲ್ವಾ? ಇನ್ಮೇಲೆಲ್ಲ ಅಪರಾಧಿಗಳಿಗೆಲ್ಲ ಆನ್ಲೈನೇ ಕೊಟ್ಬಿಡಿ. ಇಡೀ ರಾಜ್ಯದಲ್ಲಿ ಒಂದು ಸರ್ಕಿಲ್ ಹಾಕ್ಬಿಟ್ಟು ಆನ್ಲೈನೇ ಕೊಟ್ಬಿಡಿ. ಯಾಕೆ ಅಂದ್ರೆ ಸರ್ಕಾರಕ್ಕೆ ಆಗಿರೋ ಮುಜುಗರನ್ನ ತಪ್ಪಿಸೋಕ್ಕೋಸ್ಕರ ಡಿಸಿ ಮತ್ತು ಈ ಕುನ್ನ ಆಯೋಗ ಏನು ಉಪಯೋಗ ಮಾಡಿಕೊಂಡು ಮುಂದೆ ಬರೋ ಅಧಿವೇಶನದಲ್ಲಿ ಮಖವನ್ನು ಮುಚ್ಕೊಳ್ಳೋ ಅಂಥದಕ್ಕೆ ಮಾಡ್ತಾ ಇರೋವಂಥ ಸ್ಪಷ್ಟವಾದಂಥ ಹುನ್ನಾರ ಇದು, ಕ್ಲೀನ್ ಹುನ್ನಾರ ಇದು. ಅಧಿವೇಶನದಲ್ಲಿ ಮರೆಮಾಚಕ್ಕೋಸ್ಕರ ನಾವು ನೋಡಿ ಆ ತನಿಖಾ ಆಯೋಗ ಮಾಡಿದ್ರಿ, ಇದು ರಿಪೋರ್ಟಿಂಗ್ ಬಂದಿದೆ ಅಂತ, ಇದೆಲ್ಲನೂ ಕೂಡ ಇವ್ರು ಹೇಳಿ ಮಾಡಿಸಿರೋದು. ಎರಡೂ ಡಿಟೋ. ಪಾಪ ಅಮಾಯಕ ಪೊಲೀಸ್ ಅಧಿಕಾರಿಗಳು ಗೇಟ್ ಪಾಸ್ ಕೊಟ್ಟಿದ್ದಾರೆ ಅವ್ರಿಗೆ. ಪೊಲೀಸ್ ಅಧಿಕಾರಿಗಳಿಗೆ ಆದೇಶ ಕೊಟ್ಟವ್ರದ್ದು ಮಾಡಿ ಅಂತ ಹೇಳಿದವ್ರಿಗೆ ಏನು ಶಿಕ್ಷೆ ಇಲ್ಲ. ಬಂದೋಬಸ್ತ್ ಮಾಡಿರೋದ್ರ ಬಗ್ಗೆ ದಾಖಲೆಗಳೆಲ್ಲ ನಾವು ಕಲೆಕ್ಟ್ ಮಾಡ್ತಾ ಇದ್ದೀರಿ. ಈಗ ದಾಖಲೆಗಳು ಬಂದೋಬಸ್ತ್ ಬಗ್ಗೆ ಎಲ್ಲನೂ ಕೂಡ ಅವೆಲ್ಲರೂ ಕೂಡ ನಮ್ಮ ಹತ್ರ ದಾಖಲೆಗಳಿದೆ. ಪೇಜ್ ಗಟ್ಟಲೆ ದಾಖಲೆ ಇದೆ ನಮ್ಮ ಹತ್ರ. ಇಲ್ಲಿ ಯಾವ್ಯಾವ ರೋಡ್ಗಳಲ್ಲಿ ಎಷ್ಟೆಷ್ಟು ಪೊಲೀಸರನ್ನ ಹಾಕಿದ್ರು, ಯಾರ್ಯಾರಿದ್ರು, ಸಬ್ ಇನ್ಸ್ಪೆಕ್ಟರ್ ಎಷ್ಟು ಜನ ಇದ್ರು, ಇನ್ಸ್ಪೆಕ್ಟರ್, ಎಲ್ಲ ದಾಖಲೆಗಳು ನಮ್ಮ ಹತ್ರ ಇಲ್ಲಿದೆ. ದಾಖಲೆಗಳೆಲ್ಲ ಇದೆ. ಇದನ್ನು ಅಧಿವೇಶನದಲ್ಲಿ ನಾವು ಮಾತಾಡ್ತೀರಿ. ನನಗೆ ಅರ್ಥ ಆಗದೆ ಇರೋ ಅಂಥದ್ದು, ಇದಕ್ಕೋಸ್ಕರ ನ್ಯಾಯಮೂರ್ತಿ ಕುನ್ನಾ ಅವರ ನೇತೃತ್ವ ಆಯೋಗವನ್ನ ತರಾತುರಿಯಲ್ಲಿ ಮಾಡಿ ಅಧಿವೇಶನ ಮುಂಚೆ ಯಾಕೆ ರಿಪೋರ್ಟ್ ತಗೊಬೇಕಾಯಿತು? ನೀವು ಎಲ್ಲ ಆಯೋಗ ನೋಡಿ, ಇದುವರೆಗೂ ನೇಮಕ ಮಾಡಿರೋ ಎಲ್ಲ ಆಯೋಗಗಳು 3 ತಿಂಗಳು ಅಂತ ಆಗಿ 3 ವರ್ಷ, ಕೆಲವೆಲ್ಲ 30 ವರ್ಷ ಆಗಿದೆ. ಯಾವ್ಯಾವ ಆಯೋಗ ನೇಮಕ ಮಾಡಿದಾರೋ ಅವೆಲ್ಲ ಇದುವರೆಗೂ ಯಾರು ಕೊಟ್ಟೇ ಇಲ್ಲ ರಿಪೋರ್ಟ್. ಎಲ್ಲ 4 ವರ್ಷ, 5 ವರ್ಷ, 6 ವರ್ಷ. ಕೆಂಪಣ್ಣ ಆಯೋಗ ಎಷ್ಟು ವರ್ಷಕ್ಕೆ ಬಂತು? ಇದು ಸಡನ್ ಆಗಿ ಕೊಟ್ಬಿಟ್ಟವ್ರು. ಯಾಕೆ? ಅಧಿವೇಶನದಲ್ಲಿ ತೋರ್ಸ್ಕೊಳಕ್ಕೆ, ಓದಕ್ಕೆ. ಮುಖ್ಯಮಂತ್ರಿಗಳು ಓದಬೇಕಲ್ಲ, ಇದನ್ನ ಓದಕ್ಕೆ ಅವರೇ ರೆಡಿ ಮಾಡಿಕೊಟ್ಟಂಗೆ ಮಾಡಿದ್ದಾರೆ. ಅದಕ್ಕೆ ಮುಂದೊಂದು ತಿಂಗಳ ಇದು ರಿಪೋರ್ಟ್ ಬರಕ್ಕೆ ಸದನ, ಆಕ್ಚುಲಿ ಸದನ ನಮ್ಗೆ ಗೊತ್ತಿದ್ದ ಪ್ರಕಾರ 23, 24 ಆ ಥರ ನಡಿಬೇಕಾಯ್ತು. ನಮಗೆ ಮಾಹಿತಿ ಇದ್ದಿದ್ದು, ನಮಗೆಲ್ಲ ಮೆಸೇಜ್ ಬಂದಿದ್ದು. ಮುಂದೆ ಹಾಕ್ಬಿಟ್ರು. ಯಾಕೆ? ಈ ರಿಪೋರ್ಟ್ ಬಂದಿರಲಿಲ್ಲ. ಈಗ ರಿಪೋರ್ಟ್ ಬಂದಿದೆ, ಅದಕ್ಕೆ 11ನೇ ತಾರೀಕು ನಡೆಸ್ತಾರೆ.